ನೋಡ್ರಿ, ಗಾಂಧೀಜಿಯವ್ರನ್ನ ಕೊಂದವರು ಅವರು. ಏನ್ ಹೇಳಿದ್ರು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ? ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ ಡೆಜ್ಲ್ಯೂಟ್ ಮಾಡಬೇಕು, ತೆಗೆದು ಹಾಕ್ಬೇಕು ಇದು ಅಂತೇಳಿ ಮಾಡಿದ್ರ. ಮತ್ತೆ ಇದು ಯಾರು ನಾವು ಮಾಡ್ತೇವೆ? ಮೊನ್ನೆ ಬಂದ ಬಿಜಾಪುರಕ್ಕೆ, ಮೊನ್ನೆ ಇಂಡಿಗೆ ಬಂದ್ರು. ಇಂಡಿಗೆ ಬಂದು ಏನು ಹೇಳಿದ್ರು? 4,000 ಕೋಟಿ ದೊಡ್ಡ ದನಿದೆ, 4,000 ಕೋಟಿ ಇಂಡಿಯಾ ಅಭಿವೃದ್ಧಿಗೆ ನಾ ರೊಕ್ಕ ಕೊಡ್ತೀನಿ ಅಂತ ಹೇಳಾದ್ರು. ಅದು ಬಂದು ಎಷ್ಟು ದಿನ ಆಯ್ತಪ್ಪ? 3 ತಿಂಗಳ ಮೇಲೆ ಆಯ್ತು ಬಂದು ಹೋಗಿ 1 ರೂಪಾಯಿನೂ ಕೊಡ್ಲಿಲ್ಲ. ಆಮೇಲೆ ಬಿಜಾಪುರಕ್ಕೆ ಬಂದ್ರು, ಬಿಜಾಪುರ ಅಭಿವೃದ್ಧಿಗೆ 8,000 ಕೋಟಿ ಕೊಡ್ತೀನಿ ಅಂತ ಹೇಳಿ ದೊಡ್ಡ ದನಿ ಹೇಳಿ ಹೋದ್ರಪ್ಪ. ಅದಕ್ಕೆ ಒಟ್ಟಾರೆ ನಾ ಹೇಳೋದೇನಂತ, ದೀಪ ಆರೋಮಲ್ಲ, ಅದು ಢಂಬಾಚಾರ ಮಾಡ್ತದ. ಅಂದ್ರೆ ಜಾಸ್ತಿ ಉರಿತದಲ್ಲ, ಹಂಗೆ ಅದು ಉರಿಲಕತ್ತದ ಅಷ್ಟೇ. ಈಗ ಅದು ಬೆಂಕಿ ಹತ್ತದ. ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ. ಹೋಗಿ ದೇವ್ರ ಜನ ಅಂತೂ ಇವ್ರಿಗೆ ಎಂದೂ ಜೀವನದಾಗ ಕ್ಷಮೆ ಮಾಡೋದಿಲ್ಲ. ಮುಂದಿನ ಸಲ ಈ ಸರ್ಕಾರ, ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ. ಎಲ್ಲ ಪತ್ರಿಕಾ ಬಂಧುಗಳಿಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮತ್ತು ನಮ್ಮ ಎಸ್.ಟಿ. ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ವೈದ್ಯರ್ ಅವರು, ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಇಟ್ಟಿಲ್ಲ. ಇದು ಅತ್ಯಂತ ಬಹಳ ಯೋಚನೆ ಮಾಡಿ ದೇಶದಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ಏನಿತ್ತು ರೋಜ್ಗಾರ್ ಯೋಜನೆ, ಅದಕ್ಕೆ ಏನೇನು ಇರಲಿಲ್ಲ, ಹಗ್ಗನೇ ಇಲ್ಲ, ಕಣ್ಣಿನೇ ಇಲ್ಲ. ಅದು ಯಾಕಡೆ ಬೇಕಾದ ಕಡೆ ಹೋಗೋದಾಗ್ತಿತ್ತು. ಇದಕ್ಕೆ ಕಡಿವಾಣ ಹಾಕೋಣ ಅನ್ನೋ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು BBG ರಾಮ್ಜಿ ಹೆಸರಿನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯನ್ನ ಅಮೆಂಡ್ಮೆಂಟಿಗೆ ತಂದು ಇವತ್ತ ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ, ಬಡವರಿಗೆ ಮತ್ತು ಈ ದೇಶದ ಫಾದರ್ ಆಫ್ ನೇಷನ್ ಅಂತ ಏನು ಹೇಳ್ತೇವೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ಇದ್ರದ್ದು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ನೋಟನ್ನ ಕೊಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ ಒಂದು ನಿಮ್ಮೆಲ್ಲರಿಗೂ ಕೂಡ ಹಂಚಿಕೆ ಮಾಡತಕ್ಕಂಥ ಕೆಲಸ ನಮ್ಮ ಸ್ನೇಹಿತರು ಮಾಡ್ತಾರ. ಈಗ ಒಟ್ಟಾರೆ ಹೇಳೋದಾದ್ರೆ ಇದು ಏನಪ್ಪಾ ಅಂತಂದ್ರೆ, ಮೊದಲು ಕೇಂದ್ರ ಮತ್ತು ರಾಜ್ಯಗಳ ಎರಡರ ಸಂಯೋಜನೆಯಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ನಡಿಬೇಕಾಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಏನೂ ಒಂದು ದುಡ್ಡು ಅದಕ್ಕೆ ಸಹಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕ ಇವತ್ತು ಈ ಕಾನೂನಿನಲ್ಲಿ, ಹಿಂದೆ ಇತ್ತು ಇದು 60 ಮತ್ತು 40 ಇದ್ರೂ ಕೂಡ ಅದು ಸರಿಯಾಗಿ ನಡೀಲಿಲ್ಲ. ಆದ್ರೆ ಈಗ ಕಡ್ಡಾಯವಾಗಿ ದೇಶದ ಏನು ಪ್ರಧಾನಮಂತ್ರಿಗಳದಾರ, ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳದಾರ, ಅವರಿಂದ 60%, 40% ರಾಜ್ಯ ಸರ್ಕಾರ ವಹಿಸಬೇಕು ಅಂತಕ್ಕಂಥ ತೀರ್ಮಾನವಾಗಿ ಇದ್ರ ಹಿಂದೆ ಆಗತಕ್ಕಂಥ ಏನು ದುರುದ್ದೇಶ ಇತ್ತು, ಸರಿಯಾಗಿ ಅಲ್ಲಿ ಲೆಕ್ಕಾಚಾರ ಇಡ್ತಿರ್ಲಿಲ್ಲ. ಆಮೇಲೆ ಯಾವ ಕಾಂಟ್ರಾಕ್ಟ್ ಬೇಕಾದರೂ ಏನು ಪಟ್ಟ ಹೆಸರುಗಳನ್ನ ದಾಖಲಿಸಿ ಪಗಾರ ತಗೋತಿದ್ರು. ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಲಿಕ್ಕೆ ಇದು ತಂದಿರತಕ್ಕಂಥ ಒಂದು ಇದು ಏನಪ್ಪಾ ಅಂದ್ರೆ ಅಮೆಂಡ್ಮೆಂಟ್. ಆಮೇಲೆ ಇದರಲ್ಲಿ ಏನಪ್ಪಾ ಅಂದ್ರ, ಇದು ಈ ಕೆಲಸ ಏನಪ್ಪಾ ಅಂದ್ರ, ಈಗ ಬೇರೆ ಹಿಂದೆ ಏನಿತ್ತು, ಬರೇ ಲೇಬರ್ಗೆ ಹಚ್ಚಿ ಅದು ಕೆಲಸ, ಅದು ಕೆರಿನೋ ಮತ್ತೊಂದು ಮಾಡತಕ್ಕಂಥ ಕೆಲಸ ಇತ್ತು. ಈ ಯೋಜನೆಯಲ್ಲಿ ಹಾಗಿಲ್ಲ. ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಏನು ಈ ದೇಶದ ಕನಸಿತ್ತು, ಆ ಕನಸಿಗೆ ಒಂದು ಸ್ಫೂರ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ಒಂದು ಕಾನೂನಿನಲ್ಲಿ, ತಿದ್ದುಪಡಿಯಲ್ಲಿ ಮಾಡಲಾಗಿದೆ. ಏನಪ್ಪಾ ಅಂದ್ರೆ, ಹಿಂದೆ ಈ ರಸ್ತೆಗಳು, ಹಳ್ಳಿನಲ್ಲಿ ರಸ್ತೆಗಳು ಮಾಡ್ಲಿಕ್ಕೆ ಇರ್ಲಿಲ್ಲ. ಆಮೇಲೆ
ಏನು ಗಟರಗಳನ್ನು ಮಾಡ್ತಕ್ಕಂಥ ಯೋಜನೆ ಇರಲಿಲ್ಲ. ಆದರೆ ಈ ಹೊಸ ಕಾನೂನಲ್ಲಿ ಇದನ್ನೆಲ್ಲವನ್ನು ಕೂಡ ಅಳವಡಿಸ್ಯಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ನೋಟವನ್ನ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಆಲಿಸಿ ನೋಡಬೇಕು ಅಂತಕ್ಕಂಥ ಮಾತು ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು ರವಿ ಅವರು ನನ್ನ ಸ್ನೇಹಿತರು ಏನು ನಮ್ಮ ಎಸ್.ಟಿ. ಮೋರ್ಚಾ ಅಧ್ಯಕ್ಷರಾದಾರ, ಅವರು ಕೂಡ ಒಂದು 4 ಮಾತು ಹೇಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿಯವರು ಹಾಗೂ ನಮ್ಮ ಜಿಲ್ಲೆಯ ನೆಚ್ಚಿನ ಸಂಸದರು, ಮಾಜಿ ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರು ಒಳಗೊಂಡಂತ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, 2016ರಿಂದ 2025ರವರೆಗೆ ನಮ್ಮ ದೇಶದಲ್ಲಿ ಹಲವಾರು ಬಿಲ್ಗಳು ತರುವ ಮುಖಾಂತರ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನಮ್ಮ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ಅದನ್ನ ಮೆಚ್ಚಿರ್ತಕ್ಕಂಥ ನಾವು ನೀವೆಲ್ಲ ನೋಡಿರ್ತಕ್ಕಂಥದ್ದು. ಆದ್ರೆ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಹೊಸ ಬಿಲ್ಲನ್ನ ಘೋಷಣೆ ಮಾಡಲಾಗಿದೆ. ಏನಪ್ಪಾ ಅಂತಂದ್ರೆ 2047 ಟಾರ್ಗೆಟ್ 2047 ಅಂದ್ರೆ 2047ಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು 100 ವರ್ಷಗಳಾಗಿರ್ತಕ್ಕಂಥ ಇತಿಹಾಸದ ಒಂದು ಸಂಭ್ರಮದಲ್ಲಿ ಅಂದು ಗಾಂಧೀಜಿಯವರು ಕಂಡಿರ್ತಕ್ಕಂಥ, ಸಾಹೇಬ್ ಹೇಳ್ದಂಗೆ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಕನಸು ಯಾವಾಗ ಗ್ರಾಮೀಣ ಭಾಗ ಹಾಗೂ ರೈತಾಪಿ ವರ್ಗ ಅಭಿವೃದ್ಧಿ ಆಗ್ತದ ಅವಾಗ ಮಾತ್ರ ಈ ದೇಶ ಸಂಪೂರ್ಣ ಅಭಿವೃದ್ಧಿ ಆಗ್ತದೆ ಅನ್ನುವಂತ ಏನವರ ಕಲ್ಪನೆ ಇತ್ತು. ಅದನ್ನ ಮನಗಂಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತ ನರೇಂದ್ರ ಮೋದಿಜಿಯವರು BPG ರಾಮ್ಜಿ ಅನ್ನುವಂತ ಒಂದು ಬಿಲ್ಲನ್ನ ಮಂಡನೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಂತ ವಿಷಯ. ಆದ್ರೆ ಇದನ್ನೇ ಕಾಂಗ್ರೆಸ್ ಪಕ್ಷದವರು ಅದನ್ನ ಟೀಕಿಸುವಂತ ವ್ಯವಸ್ಥೆಯನ್ನ ಅವರು ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಸಹಿತ ಎಲ್ಲ ಕಡೆ ನಾವು ಇವತ್ತಿನ ಕೇಳಕತ್ತಿದ್ವಿ. ಅಂದ್ರೆ ಟೀಕಿಸ್ಬೇಕಂತ ಅಂದ್ರೆ ಮೊದಲು ಒಬ್ಬ ಕೂಲಿ ಕಾರ್ಮಿಕನಿಗೆ 1 ವರ್ಷಕ್ಕೆ 100 ದಿನ ಉದ್ಯೋಗ ಕೊಡುವಂತದ್ದನ್ನ ಮೊದಲಿನ ಏನು ಇವತ್ತು ನಾವು ಅದನ್ನ ನರೇಗಾ ಅನ್ನುವಂಥ ಯೋಜನೆಗಳನ್ನ ಬದಲಾವಣೆ ಮಾಡಿ BPG ರಾಮ್ಜಿ ಮಾಡಿರ್ತೀವಿ. ಅದರಲ್ಲಿ 100 ಮಾನವ ದಿನಗಳನ್ನು ಕೊಡುವಂತ ಕೆಲಸ ಮೊದಲಿತ್ತು. ಆದ್ರೆ ಈಗ ಕೊಟ್ಟ ನರೇಂದ್ರ ಮೋದಿಜಿ ಅವರು ಹೊಸ ಬಿಲ್ಲಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು 125 ದಿನಗಳು. ಅಂದ್ರೆ ಬಡ ಕೂಲಿ ಕಾರ್ಮಿಕರಿಗೆ 25 ದಿನ ಹೆಚ್ಚಿಗೆ ಕೊಟ್ಟದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಟೀಕಿಸ್ತಾ ಇದ್ವು ಅನ್ನುವಂತ ಚರ್ಚೆ ಇವತ್ತಿನ ದಿನ ನಾವೆಲ್ಲ ಮಾಡ್ಬೇಕಾಗಿದೆ. ಮುಂದುವರೆದಿರ್ತಕ್ಕಂಥದ್ದು, ಮೊದಲು ಕೂಲಿ ಕಾರ್ಮಿಕ ಏನ್ ಕೆಲಸ ಮಾಡಿದ್ದ ಒಂದು MIS ಅಲ್ಲಿ ಅಪ್ಡೇಟ್ ಆದ್ಮೇಲೆ ಅವನಿಗೆ 15 ದಿನದಲ್ಲಿ ಅವನಿಗೆ ಕೂಲಿಯನ್ನು ಪಾವತಿ ಮಾಡ್ಬೇಕಂತ ಕಾನೂನು ಇದ್ರೂ ಸಹಿತ ಸುಮಾರು 3 ರಿಂದ 4 ತಿಂಗಳ ಗಟ್ಟಲೆ ವಿಳಂಬ ಆಗಿ ಅವ್ರು ಪಾವತಿ ಆಗಿರ್ತಕ್ಕಂಥ ಸಂದರ್ಭಗಳನ್ನು ಸಹಿತ ನಾವೆಲ್ಲ ಈ ಹಿಂದಿನ ಒಂದು ಯೋಜನೆಯಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಆದ್ರೆ ಈ ಹೊಸ ಬಿಲ್ ಅಲ್ಲಿ ಏನಿದೆ, ಕನಿಷ್ಠ 8-10 ದಿನಗಳ ಒಳಗಾಗಿ ಬಿಲ್ ಆಗಬೇಕು. ಯಾವುದೇ ಒಂದು ಟೆಕ್ನಿಕಲ್ ಇಶ್ಯೂ ಹೋದ್ರೆ 24 ದಿನಗಳ ಒಳಗಾಗಿ ಆ ಕೂಲಿ ಕಾರ್ಮಿಕನ ಖಾತೆಗೆ ನೇರವಾಗಿ ದುಡ್ಡನ್ನು ಹಾಕುವಂತದನ್ನ ಈ ಯೋಜನೆಯಲ್ಲಿ ಬಂದಿರ್ತಕ್ಕಂಥದ್ದು. ಏನಾಗಿತ್ತಪ್ಪ, ಮೊದಲೇ ಸಾಹೇಬ್ರು ಹೇಳ್ದಾಗ ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ಈ ಗುತ್ತಿಗೆದಾರರ ಹಾವಳಿ ಹೆಚ್ಚಾಗಿ ಹೊರಗಿನಿಂದನೇ ಈ ಜಾಬ್ ಕಾರ್ಡ್ ಅನ್ನ ಮಾಡಿ ನಿಜವಾದ ಏನು ಆ ವ್ಯಕ್ತಿ ಇರ್ತಾನೆ, ದುಡ್ಲಿಕ್ಕೆ ಏನು ಕೆಲಸ ಇಲ್ಲ ಹಳ್ಳಿಗಳಲ್ಲಿ, ಆ ವ್ಯಕ್ತಿಗನ್ನೇ ಜಾಬ್ ಕಾರ್ಡ್ ಮಾಡದೇನೆ ಅವನೇ ಡೂಪ್ಲಿಕೇಟ್ ಆಗಿ ಜಾಬ್ ಕಾರ್ಡ್ ಮಾಡಿ ಅದನ್ನ ಹೆಬ್ಬಟ್ಟಿಟ್ಟು ದುಡ್ಡು ತೆಗೆಯುವಂತ ಪರಿಸ್ಥಿತಿ ಈ ದೇಶದಲ್ಲಿ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಿಂದಿರ್ತಕ್ಕಂಥ ಸರ್ಕಾರ ಇದ್ದಾಗ ನಿರ್ಮಾಣ ಅದನ್ನ ಮನಗಂಡಿರ್ತಕ್ಕಂಥ ಮೋದಿಜಿ ಅವರು ಇವತ್ತಿನ ಇದನ್ನ ಬದಲಾವಣೆ ತಂದಿದ್ದಾರೆ. ಮತ್ತ ಮುಂದುವರಿದು ಇವತ್ತು ನಮಗ ರೈತಾಪಿ ವರ್ಗಕ್ಕೆ ಗ್ರಾಮೀಣ ಭಾಗದಲ್ಲಿ ಈ ಯೋಜನೆ ಇಂಪ್ಲಿಮೆಂಟ್ ಇರೋದ್ರಿಂದ ರೈತಾಪಿ ವರ್ಗಕ್ಕೆ ಯಾವುದೇ ತರದ ಒಂದು ಕೂಲಿ ಕಾರ್ಮಿಕರು ಸಿಗ್ಲಾರದಂತ ಒಂದು ಪರಿಸ್ಥಿತಿ ಇದ್ದ ಸಂದರ್ಭ ಅದನ್ನ ಮನಗಂಡಿರ್ತಕ್ಕಂಥ ನಮ್ಮ ಪ್ರಧಾನಿಗಳು 1 ವರ್ಷಕ್ಕೆ 60 ದಿನ ಇದಕ್ಕೆ ವಿರಾಮ ಕೊಡುವಂತ ಕೆಲಸವನ್ನ ಈ ಬಿಲ್ ಅಲ್ಲಿ ತಂದಿದ್ದಾರೆ. ಹೇಗಪ್ಪ ಅಂದ್ರೆ ಅದು ಬಿತ್ತಣಿಕೆ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಕೂಲಿಕಾರರಿಗೆ ಪೂರ್ತಿ ಕೆಲಸ ಇರಬೇಕು, ನಮ್ಮ ರೈತಾಪಿ ವರ್ಗಕ್ಕೂ ಸಹಿತ ನಾವು ಅವರ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು 60 ದಿನಗಳ ಕಾಲ ಆ ಒಂದು ವಿರಾಮ ಇಡುವಂತ ಕೆಲಸವನ್ನ ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಈ ಯೋಜನೆ ತಂದಿರ್ತಕ್ಕಂಥದ್ದು. ಈಗ ವಿಷಯ ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಅವರು ವಿರೋಧ ಮಾಡಿರ್ತಕ್ಕಂಥದ್ದು ಏನು, ಇದು ಅಂದ್ರೆ ಹಳ್ಳಿಗಳಲ್ಲಿ ಪಂಚಾಯತ್ ಮೆಂಬರ್ಗಳ ಅಧಿಕಾರ ಕಸ್ಕೊಂಡ್ರು, ಹಳ್ಳಿಗಳ ಅಭಿವೃದ್ಧಿ ಆಗೋದನ್ನ ಕಸ್ಕೊಂಡ್ರು, ಜನರಿಗೆ ಉದ್ಯೋಗವನ್ನ ಕಸ್ಕೊಂಡ್ರು ಅನ್ನುವಂತ ಮಾತನ್ನ ಇವತ್ತು ಕಾಂಗ್ರೆಸ್ ನಾಯಕರು ಹೇಳ್ತಕ್ಕಂಥದ್ದು ನಾವು ನೀವೆಲ್ಲ ಗಮನಿಸಿದ್ದೀವಿ. ಹೇಗೆ ಕಸ್ಕೊಂಡಂಗ ಆಗ್ತದೆ, 100 ದಿನ ಇರ್ತಕ್ಕಂಥ ಕೂಲಿಯನ್ನ 125 ದಿನ ಮಾಡಿದ್ರೆ ಕಸ್ಕೊಂಡಂಗೆ ಹೆಂಗಾಗ್ತದೆ ಅನ್ನುವಂಥದ್ದನ್ನ ಈ ದೇಶದ ಜನ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕತ್ತಾರ ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ 2013ರಲ್ಲಿ CAG ಅತಿ ಏನು ಒಂದು ನಮ್ಗೆ ಇದೆ
ಅದರ ಪ್ರಕಾರ ಒಂದು ರಿಪೋರ್ಟ್ ಇದೆ. ಏನದಪ್ಪ ಅಂತಂದ್ರ ನರೇಗಾ ಯೋಜನೆಯಲ್ಲಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಗುತ್ತಿಗೆದಾರರು ತಮಗೆ ಬೇಕಾಬಿಟ್ಟಿ ಅದನ್ನ ಮಾಡಿಕೊಂಡು ಬಿಟ್ಟು ತಾವೇ ದುಡ್ಡು ತೆಗಿಲಿಕ್ಕತ್ತಾರ ಅನ್ನುವಂಥದ್ದನ್ನ 2000ರಲ್ಲಿ ಅಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲನ ಮನಗಂಡು ಮತ್ತು ಗ್ರಾಮೀಣ ಭಾಗದ ಹೇಗಿತ್ತು, ಬರೇ ನಾವು ಒಂದು ಉದಾಹರಣೆ ಹೇಳ್ತೀನಿ. 1 ಕೋಟಿ ರೂಪಾಯಿ ಒಂದು ಪಂಚಾಯತಿಗೆ ಅನುದಾನವನ್ನ ಈ ನರೇಗಾ ಯೋಜನೆ ಹಿಂದಿರ್ತಕ್ಕಂಥ ನರೇಗಾ ಯೋಜನೆಯಲ್ಲಿ ಬಂದಾಗ 10% ಅಷ್ಟೇ ನಾವು ರಸ್ತೆ ಕಾಮಗಾರಿಗಳಿಗೆ ಮಾಡ್ಬೇಕು. ಇನ್ನು 90% ಬರೀ ಗುಂಡಿಗಳೇ ತೆಗೆಯುವಂತಹ ಕೆಲಸಕ್ಕೆ ನಾವು ಇಡಬೇಕಾಗಿತ್ತು. ಈಗ ಏಸು ದಿನ ಬರೀ ಗುಂಡಿಗಳೇ ತೆಗೆಯುವುದು, ಅದು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಆಗೋದ್ರಿಂದ ಅದನ್ನ ಪರಿಶೀಲನೆ ಮಾಡಿ ಇವತ್ತಿನ ದಿನ ರಸ್ತೆಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕಟ್ಟಡಗಳು, ಹಳ್ಳಿಗಳಲ್ಲಿ ಇವತ್ತು ಅಂಗನವಾಡಿ, ಸ್ಕೂಲ್, ಟಾಯ್ಲೆಟ್ ಎಲ್ಲ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಡ್ರೈನೇಜು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2047ಕ್ಕೆ ಸಂಪೂರ್ಣ ನಾವು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತಿನ ದಿನ ಅದನ್ನ ಬದಲಾವಣೆ ಮಾಡಿ ತಂದಿರ್ತಕ್ಕಂಥದ್ದು. ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ದವರು, ಅದು ಬರೀ ಇವ್ರು ಏನು ಅಂದ್ರೆ ಅದು ಬಿಲ್ ಬರೋಕ್ಕಿಂತ ಮುಂಚೆನೆ ಇವ್ರು ಅದನ್ನ ವಿರೋಧಿಸುವಂತ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಹಿಂಗಾಗಿ ಈ ತಂದಿರ್ತಕ್ಕಂಥ ಬಿಲ್ಲು ಬಹುಶಃ ನಮ್ಮ RDPR ಮಂತ್ರಿ ಆಗಿರ್ತಕ್ಕಂಥ ಖರ್ಗೆ ಸಾಹೇಬರು ಅದಿನಾಲ್ ಬಿಲ್ಲೇ ಲೋಕಸಭೆಯಲ್ಲಿ ಆಗಿರ್ಲಿಲ್ಲ, ಇಲ್ಲೇ ಅವರು ವಿರೋಧ ಮಾಡುವಂತ ಕೆಲಸ ಪ್ರಾರಂಭ ಮಾಡ್ತಾರೆ. ನಾನು ಅವರಿಗೆ ಇನ್ನೊಂದು ಸಂಬಂಧ ಇಲ್ಲ ಅಂದ್ರೂ ಕೇಳ್ತೀನಿ. ಇಂದ ನಮ್ಮ ಜಿಗಣ್ ಸಾಹೇಬರು ಸಮಾಜ ಕಲ್ಯಾಣ ಮಂತ್ರಿಗಳಿದ್ದಾಗ ಗಂಗಾ ಕಲ್ಯಾಣ ಯೋಜನೆಯನ್ನ ಈ SC ST ಮತ್ತು ಹಿಂದುಳಿದವರಿಗೆ ಒಂದು ಯೋಜನೆ ತಂದಿದ್ರು. ಗಂಗೆ ಅಂದ್ರೆ ನೀರು, ಯೋಜನೆ ಅಂದ್ರೆ ಅಭಿವೃದ್ಧಿ. ಅಂದ್ರೆ SC ST ಜನಗಳಿಗೆ ಹೊಲಗಳಿಗೆ ನೀರು ಕೊಟ್ಟು ಅವರೊಂದು ಅಭಿವೃದ್ಧಿ ಆಗಬೇಕಂತೇಳಿ ಅವರು ಆ ಯೋಜನೆ ಮಾಡಿದಾಗ ಈ ಕಳೆದ ದಿನಗಳಲ್ಲಿ ನಾವು ರಾಜ್ಯ ಸರ್ಕಾರದಲ್ಲಿ ಸುಮಾರು 40,000ಕ್ಕಿಂತ ಅಧಿಕ ಕೋಟಿ ನಮ್ಮ SCP TSP ಹಣವನ್ನ ಬೇರೆ ಇಲಾಖೆ ಹಾಕುವಾಗ ನಮ್ಮ ಖರ್ಗೆ ಸಾಹೇಬರು ಒಳಗೊಂಡಂತೆ ಎಲ್ಲ SC ST ಸಚಿವರು ಗಪ್ ಚಿಪ್ಪಾಗಿ ಕೂತಿದ್ದಾರೆ. ಅಂದ್ರೆ ಇದು ಏನು ಅಂದ್ರೆ ನೀವೇನೋ ಇವತ್ತು ಏನ್ ಮಾಡಿದ್ರು ನಮ್ಗೆ ನಡೀತದ. ಅದ್ರ ಕೇಂದ್ರ ಸರ್ಕಾರದ ಯಾವ್ದಾರಾದ್ರೂ ಒಂದು ಬಿಲ್ ಅನ್ನ ನೀವು ಬದಲಾವಣೆ ಮಾಡ್ಲಿಕ್ಕತ್ರ ಅದಕ್ಕ ಪಾಟ್ಯ ಖರ್ಗೆ ಸಾಹೇಬರು ಮುಂದೆ ಬರ್ತಾರೆ. ಹೀಗಾಗಿ ಏನ್ ಸಾಹೇಬ್ರು ತಂದಿರ್ತ ಗಂಗಾ ಕಲ್ಯಾಣ ಯೋಜನೆ ಸಹಿತ ಇವತ್ತು ಸಂಪೂರ್ಣ ನಿಲ್ಲಿಸುವಂತ ಹಂತಕ್ಕೆ ಇವರು ಬಂದಿದ್ದಾರೆ. ಹೀಗಾಗಿ ಏನು ಕೇಂದ್ರ ಸರ್ಕಾರದಿಂದ VBG ರಾಮ್ಜಿ ಅನ್ನುವಂಥದ್ದು ಏನಿದೆ, ಇದು ಸಂಪೂರ್ಣ 2047ಕ್ಕ ಗ್ರಾಮೀಣ ಭಾಗ ಅಭಿವೃದ್ಧಿ ಆಗುವಂತಹ ಮುನ್ಸೂಚನೆ ಸಂಪೂರ್ಣ ಇರೋದ್ರಿಂದ ಎಲ್ಲಾ ರೈತರು ಸಹಿತ ಅದಕ್ಕೆ ಅವರಿಗೂ ಸಹಿತ ಅನುಕೂಲ ಇರೋದ್ರಿಂದ ಇದು ಸಂಪೂರ್ಣ ಪಾರದರ್ಶಕತೆ. ಯಾಕಂದ್ರೆ ಇದು GPS ಹೆಂಗಂದ್ರೆ ಈಗ ಮೊದಲು ಹೆಂಗಿತ್ತು, ಒಂದು ಎಸ್ಟಿಮೇಟ್ ಮಾಡಿದ ತಕ್ಷಣ ಅಲ್ಲಿ NMR ಜನರೇಟ್ ಮಾಡೋದು, NMR ಜನರೇಟ್ ಮಾಡಿದ ತಕ್ಷಣ ಸೀದಾ ಬಿಲ್ ತಕೊಂಡು ಅವ್ರು ಹೋಗಿ ಬಿಡೋದಿತ್ತು. ಈಗ ಹಂಗಿಲ್ಲ. ಒಬ್ಬ ಕೂಲಿಕಾರ ಇತ್ತಂದ್ರೆ ಯಾವುದೇ ನನಗೆ ಕೆಲಸ ಪಂಚಾಯತಿಯಿಂದ ಎಲ್ಲಿ ಅಲಾಟ್ ಮಾಡ್ತಾರ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಂದ್ರೆ 2 ಟೈಮ್ 3 ತಾಸಿಗೊಮ್ಮೆ 2 ಟೈಮ್ ನಮ್ದು NMMS ಅನ್ನುವಂತ ಆಪ್ ನಲ್ಲಿ ನಮ್ದು 2 ಸಲ ಫೋಟೋ ತೆಗಿತಾರೆ. ಮುಂಜಾನೆ ಯಾವುದೇ ಕಲರ್ ನಾ ಡ್ರೆಸ್ ಆಗ್ಲಿ ನನ್ನ ಮುಖಚಾರ ಇರ್ತದೆ. ನೆಕ್ಸ್ಟ್ ಆ ಫೋಟೋ ಇದ್ದಾಗ ಮಾತ್ರ ಅದು ಅಪ್ಲೋಡ್ ಆಗ್ತದೆ. ಅದು ಅಪ್ಲೋಡ್ ಆದಾಗ ಮಾತ್ರ ಅದು ಪೇಮೆಂಟ್ ಹೋಗ್ತದೆ. ಇಂಥ ಪಾರದರ್ಶಕತೆ ಮತ್ತು ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು, ಪಾರದರ್ಶಕವಾಗಿ ಯೋಜನೆ ನಡಿಬೇಕನ್ನೋಂತ ಉದ್ದೇಶ ಇಟ್ಟುಕೊಂಡು ಇವತ್ತು ಹಲವಾರು ಬದಲಾವಣೆಗಳನ್ನ ಇವತ್ತು ಕೇಂದ್ರ ಸರ್ಕಾರ ತಂದಿದೆ. ಈ ಕಾಂಗ್ರೆಸ್ದವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಉದಾಹರಣೆ ಒಂದು ಸಣ್ಣದು ಹೇಳ್ಬಿಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಮೊನ್ನೆ ನಾನು ಟಿವಿಯಲ್ಲಿ ನೋಡಿದ್ವಿ, 193 ಕೋಟಿಯಷ್ಟು ಭ್ರಷ್ಟಾಚಾರ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ನೇರವಾಗಿ ಕೇಂದ್ರ ಸರ್ಕಾರದಿಂದ ದುಡ್ಡು ರಾಜ್ಯ ಸರ್ಕಾರದ ನಮ್ಮ ಬಿಜೆಪಿಯೇತರ ರಾಜ್ಯಗಳಿಗೆ ಇದನ್ನ ಸಂಪೂರ್ಣ ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ನವರಿಗೆ ಅವರಿಗೆ ಮೊದಲಿನಿಂದಲೂ ಈ ಭ್ರಷ್ಟಾಚಾರ ಅನ್ನೋದು ಅವರು ಇದರಲ್ಲಿ ಬಂದೇ ಬಿಟ್ಟದೆ. ಹಿಂಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಇದು ಕಡಿವಾಣ ಬೀಳುತ್ತೆ ಅನ್ನೋ ಉದ್ದೇಶವನ್ನ ಅವ್ರು ಇಟ್ಕೊಂಡು ಇವತ್ತು ಇದನ್ನು ವಿರೋಧ ಮಾಡಕತ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಪತ್ರಕರ್ತ ಬಂಧುಗಳ ಮುಖಾಂತರ ನಾವು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳಿಂದ ಹೇಳಕ್ ಇಚ್ಛೆ ಪಡ್ತೀವಿ. ಇದು ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಳೆದ ಒಂದು 3-4 ತಿಂಗಳಲ್ಲಿ ರೈತರು ಬಂದು ಪಂಚಾಯತ್ ಮುಂದೆ ಹೋರಾಟ ಮಾಡಕತ್ತಿದ್ರು. ಅವ್ರೇನು ಉದ್ದೇಶ, ಅವ್ರ ಸ್ವಾರ್ಥ ಏನು ಇರ್ಲಿಲ್ಲ. ಅವರು ನಮ್ಮ ಗ್ರಾಮಗಳಿಂದ ಹೊಲಗಳಿಂದ ಒಳ ರಸ್ತೆಗಳು ಅಂದ್ರೆ ಊರದಿಂದ ಹೊಲಗೆ ಹೋಗುವಂತ ರಸ್ತೆಗಳು ಮಾಡಿ ಕೊಡಕ್ಕೆ ಹೋರಾಟ ಮಾಡಿದ್ರು. ನರೇಗಾ ಯೋಜನೆ ಮಾಡ್ಬೇಕಂದ್ರೆ ರಿಸ್ಟ್ರಿಕ್ಷನ್ ಅಂದ್ರೆ ನೀವು 10% ಅಡ್ಡಿ ರಸ್ತೆ ಮಾಡ್ಬೇಕು. 1 ಕೋಟಿ ಇದ್ರೆ 10 ಲಕ್ಷ ಅಟ್ಟೆ ಮಾಡ್ಬೇಕು. ಅದೇ ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂತ ಮೇಲಾಧಿಕಾರಿ ಮಾತಾಡಿಸಿದ ಇದು ಆಗೋದಿಲ್ಲ ಅನ್ನುವಂತ ಏನ್ ಅವತ್ತಿನ ನಮ್ಮ ಪಂಚಾಯತಿಯಲ್ಲಿ ಅಂದ್ರು. ಅದನ್ನೇ ಇದೆಲ್ಲ ವಿಷಯಗಳನ್ನ ಕ್ರೋಢೀಕರಿಸಿ ಪ್ರಧಾನಮಂತ್ರಿಗಳು ಇವತ್ತಿನ ದಿನ ಆ ರಿಸ್ಟ್ರಿಕ್ಷನ್ ಎಲ್ಲ ತೆಗೆದು ರಸ್ತೆಗಳಾಗ್ಲಿ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಒಳಗೊಂಡಂತ ಈ ಒಂದು ಅಭಿವೃದ್ಧಿ ಗ್ರಾಮ 2047 ಒಳಗೆ ಈ ಸಂಪೂರ್ಣ ಗ್ರಾಮವನ್ನ ಅಭಿವೃದ್ಧಿ ಆಗುವಂತ ದೃಷ್ಟಿಕೋನ ಅವರು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಆರೋಪಗಳೆಲ್ಲ ಸುಳ್ಳಿರೋದ್ರಿಂದ ಇದು ಒಂದು ಗ್ರಾಮೀಣಕ್ಕೆ ಒಂದು ಅಭಿವೃದ್ಧಿ ಪೂರಕವಾಗಿರ್ತಕ್ಕಂಥ ಯೋಜನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅದ್ಯಾಕೆ ಸಂಶಯ ಮಾಡ್ಲಾಗತ್ತೀರಿ ನೀವು? ಅದು ಪಾಸ್ ಅಲ್ಲ, ಈ ಪಾರ್ಲಿಮೆಂಟಿಗೆ ಪಾಸ್ ಆಗ್ಯದಲ್ರಿ ಅದು. ಈಗ ಪಾರ್ಲಿಮೆಂಟ್ ಪಾಸ್ ಆಗ್ಯದಲ್ಲ ಅದು. ಹಾ, ಈಗ ನೋಡ್ರಿ, ಒಟ್ಟಾರೆ
ದೇಶದಲ್ಲಿ ಖರ್ಗೆ ಅವ್ರದ್ದು ನಾನು ನೋಡಿದೆ ನಿನ್ನೆ ಸ್ಟೇಟ್ಮೆಂಟ್, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಹೊಟ್ಟೆ ಉರಿ ಅವ್ರಿಗೆ ಎಲ್ಲರೂ ಬಂದಾಯ್ತಲ್ಲ ಅಂತ. ಅವ್ರೇನ್ ಹೇಳ್ತಾ ಇದಾರೆ, ಗಾಂಧೀಜಿಯನ್ನ ಎಲ್ಲೋ ಒಂದ್ ಕಡೆ ಕೊಂದಿದ್ದಾರೆ ಇವರು. ಅಯ್ಯೋ ರಾಮ, ಗಾಂಧೀಜಿ ಅವರ ಹೆಸರನ್ನ ಕೆಡಿಸಿ ಇದು ಸಂಪೂರ್ಣವಾಗಿ ಇದು ಅಲ್ಲ. ರಾಮ್ಜಿ ಹೆಸರು ನೋಡ್ರಿ, ಗಾಂಧೀಜಿ ಅವ್ರನ್ನ ಕೊಂದವರು ಅವರು. ಏನ್ ಹೇಳಿದ್ರು ಗಾಂಧೀಜಿ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ? ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ನ ಡೆಜ್ಲ್ಯೂಟ್ ಮಾಡಬೇಕು, ತೆಗೆದು ಹಾಕ್ಬೇಕು ಇದು ಅಂತೇಳಿ ಮಾಡಿದ್ರ? ಮತ್ತೆ ಇದು ಯಾರು ನಾವು ಮಾಡ್ತೇವೆ? ಇದನ್ನ ಕೊಂದವ್ರು ಅವ್ರು ತಾನೇ. ಆಮೇಲೆ ಏನೇನು ನೋಡ್ರಿ, ಜಗತ್ತಿಗೆ ದೇಶಕ್ಕೆ ಗೊತ್ತದ, ದೇಶದ ಜನರಿಗೆ ಗೊತ್ತದ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಗಾಂಧೀಜಿಯವರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನದು ಇಡೀ ದೇಶದ ಜನರಿಗೆ ಗೊತ್ತದಪ್ಪ. ಇವತ್ತು ನೋಡಿ, ಅವ್ರು ಏನು ಕನಸುಗಳಿದ್ದು ಒಂದೇರೆ ಮಾಡ್ಯಾರ. ಅವರು ಹಳ್ಳಿಗಳ ಸುಧಾರಣೆ ಆಗ್ಬೇಕು ಅಂದ್ರು, ಹಳ್ಳಿಗೆ ರೋಡ್ ಆಗ್ಬೇಕು ಅಂದ್ರು, ಹಳ್ಳಿಗೆ ಎಲ್ಲಾನು ಆಗ್ಬೇಕು, ಒಂದೇರೆ ಏನಾರ ಮಾಡ್ಯಾರ? ಬರೀ ಏನು ಅಂತಂದ್ರೆ ಇದು ತಮಗೆ ದುಡ್ಡು ಹೊಡಿಲಿಕ್ಕೆ ಅವಕಾಶ ಇದು ತೆಗೆದು ಹಾಕ್ಬಿಟ್ಟಾರ ಅನ್ನೋ ಒಂದೇ ಒಂದು ಹೊಟ್ಟೆ ಕಿಚ್ಚಿಗಾಗಿ ಹೊಟ್ಟೆ ಉರಿ ಈ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರ ಆರೋಪ ಏನಿದೆ ಅಂದ್ರೆ, ಈ ಯೋಜನೆಯಿಂದ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರದ ಹಣಗಳನ್ನು ಏನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿತ್ತು, ಆ ಹಣ ಕೊಡಲೇ ಆಗದೇ ಇರೋ ಹಿನ್ನೆಲೆಯಲ್ಲಿ ಇದನ್ನ ತಡೆ ಹಿಡಿದು ಈ ಯೋಜನೆ ಹೆಸರಲ್ಲಿ ದುಡ್ಡು ಬಿಡುಗಡೆ ಮಾಡಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಇರೋದೊಂದು ಪ್ರೊಪಗಂಡಾ ಕ್ರಿಯೇಟ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕಾಂಗ್ರೆಸ್. ನೋಡ್ರಿ, ಅವ್ರದ್ದು ಸ್ವಭಾವ ಆರೋಪ ಮಾಡೋದಲ್ಲ. ಈಗ ಹಿಂದೆನೂ ಕೂಡ ಏನಿತ್ತು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯೋಜನೆಯಲ್ಲಿ ಈ ಯೋಜನೆ ನಡಿಬೇಕಂತಿತ್ತು. ಆದ್ರೆ ₹1 ರಾಜ್ಯ ಸರ್ಕಾರದವ್ರು ಹಿಂದೆ ಯಾವತ್ತೂ ಕೂಡ ಇದಕ್ಕೆ NREGಗೆ ಖರ್ಚು ಮಾಡಲಿಲ್ಲ, ₹1. ಅದು ಕೇಂದ್ರ ಸರ್ಕಾರವೇ ಸಂಪೂರ್ಣ ಭರಿಸ್ತಿತ್ತು. ಈಗೂ ಕೂಡ ಇದಕ್ಕೆ ರೆಸ್ಟ್ರಿಕ್ಷನ್ ಹಾಕ್ಬೇಕು. ಬರೀ ಕೇಂದ್ರ ಸರ್ಕಾರದ ಹಣ ಇವು ಬರೀ ಲೂಟಿ ಹೊಡಿತಾರ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೂ ಕಂಪಲ್ಸರಿ ನೀವು 40% ಹಾಕ್ಲೇಬೇಕು ಅಂತಕ್ಕಂಥದ್ದು ರಿಸ್ಟ್ರಿಕ್ಷನ್ ಈ ಒಂದು ಕಾನೂನಿನಲ್ಲಿ ತಂದಾರ. ಅದಕ್ಕೆ ಇವೆಲ್ಲವೂ ಕೂಡ ಬಿಸಿ ತಟ್ಟದವ್ರಿ. ಆ 40% ಕಂಪಲ್ಸರಿ ಅದಕ್ಕೆ ಮಾಡಿದ್ರು, ಏನು ಸುಮ್ಮನೆ ಮಾಡಿದ್ರ? ಆದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ಇರ್ತದ, ಒಂದು ಜವಾಬ್ದಾರಿ ಅವ್ರಿಗೆ ವಹಿಸೋಣ ಅನ್ನೋ ಕಾರಣಕ್ಕೆ ಅದು ನೀವು 40% ಕಂಪಲ್ಸರಿ ಮಾಡತಕ್ಕಂತ ಕೆಲಸ ಮಾಡಿ. ರಾಜ್ಯ ಸರ್ಕಾರಗಳನ್ನು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಹೊರೆ ಹಾಕಬೇಕು, ಅದಕ್ಕೆ ಅನಿವಾರ್ಯತೆ. ರಾಮ, ಈ ದೇಶದಲ್ಲಿ ಎಷ್ಟು ರಾಜ್ಯದಾಗ ಕಾಂಗ್ರೆಸ್ ಅದಾವ್ರಿ? ಯಾವಂದೋ 2 ಕಡೆ ಎಲ್ಲೆಲ್ಲೋ ಅದಾವ, ಅವು ಹುಡುಕ್ಬೇಕು. ಇನ್ನು ಮುಂದಿನ ದಿನಮಾನಗಳು ಇದನ್ನು ಸಿಗೋದಿಲ್ಲ. ಈ ರಾಜ್ಯದಾಗ ಏನ್ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನು ಮುಂದಿನ ದಿನ ಅದನ್ನು ಮರ್ತು ಬಿಡೋದು. ಈಗ ಜನ ಸಾಕಾಗಿ ಹೋಗ್ಯಾರ. ಜನರಿಗೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಏನಿಲ್ಲ. ಹಿಂದೇನು ಸರ್ಕಾರ ನೋಡ್ರಿ, ಈ ಮೊನ್ನೆ ಬಂದ ಬಿಜಾಪುರಕ್ಕೆ, ಮೊನ್ನೆ ಇಂಡಿಗೆ ಬಂದ್ರು. ಇಂಡಿಗೆ ಬಂದು ಏನ್ ಹೇಳಿದ್ರು, 4,000 ಕೋಟಿ ದೊಡ್ಡ ದನಿದೆ, 4,000 ಕೋಟಿ ಇಂಡಿಯಾ ಅಭಿವೃದ್ಧಿಗೆ ನಾ ರೊಕ್ಕ ಕೊಡ್ತೀನಿ ಅಂತ ಹೇಳಾದ್ರು. ಅದು ಬಂದು ಎಷ್ಟು ದಿನ ಆಯ್ತಪ್ಪ? 3 ತಿಂಗಳ ಮ್ಯಾಲ ಆಯ್ತು ಬಂದ್ ಹೋಗಿ ₹1 ಕೊಡ್ಲಿಲ್ಲ. ಆಮೇಲೆ ಬಿಜಾಪುರಕ್ಕೆ ಬಂದ್ರು, ಬಿಜಾಪುರ ಅಭಿವೃದ್ಧಿಗೆ 8,000 ಕೋಟಿ ಕೊಡ್ತೀನಿ ಅಂತ ಹೇಳಿ ದೊಡ್ಡ ದನಿ ಹೇಳಿ ಹೋದ್ರಪ್ಪ. ಅದಕ್ಕೆ ಒಟ್ಟಾರೆ ನಾ ಹೇಳೋದೇನಂದ್ರ, ದೀಪ ಆರೋ ಮುಂದ ಅದು ಢಂಬಾಚಾರ ಮಾಡ್ತದಲ್ಲ, ಅಂದ್ರೆ ಜಾಸ್ತಿ ಉರಿತದಲ್ಲ, ಹಂಗ ಅದು ಉರಿಲಕತ್ತದ ಅಷ್ಟೇ. ಈಗ ಅದು ಬೆಂಕಿ ಹತ್ತದಲ್ಲ, ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ. ಹೋಲಿ ದೇವ್ರ ಜನ ಅಂತೂ ಇವ್ರಿಗೆ ಎಂದೂ ಜೀವನದಾಗ ಕ್ಷಮೆ ಮಾಡೋದಿಲ್ಲ. ಮುಂದಿನ ಸಲ ಈ ಸರ್ಕಾರ, ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ, ದೇಶದಲ್ಲಿ ಅಂತೂ ಮರೆತು ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ನಾಯಕತ್ವ ಇಲ್ಲ, ದೇಶದಲ್ಲಿ ನಾಯಕತ್ವ ಇಲ್ಲ. ಇಂಥ ಹುಡುಗ ಚಣ್ಣಿ ಅಂಗಿ ಹಾಕೊಂಡು ಬರೋ ಹುಡುಗನಿಗೆ ಅವನಿಗೆ ಲೀಡರ್ ಅಂತ ಒಪ್ಕೋತಾರೇನ್ರಿ ಕಾಂಗ್ರೆಸ್ ಹಳಿ ಜನ? ಒಪ್ಕೊಳ್ಳೋದಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಸತ್ಯಾನಾಶ ಆಗಿ ಹೋಗುದು 100ಕ್ಕೆ 100 ನಿಜ. 10% ಯಾಕೆ ಹೇರಿದ್ರಿ? 10% ಇತ್ತು ಮೊದಲು, ಈಗ 40% ಅನ್ನ ಯಾಕೆ ಹೇಳಿದ್ರಿ ಅವ್ರ ಮೇಲೆ? ಕೇಂದ್ರ ಸರ್ಕಾರದಲ್ಲಿ ದುಡ್ಡು ಇಲ್ವಾ ಅಂತಕ್ಕಂಥ ಪ್ರಶ್ನೆ ಅವ್ರು ಕೇಳ್ತಾರೆ. ಅಲ್ಲಲ್ಲ, 40 ಮೊದಲು ಕೂಡ ಇತ್ತು ಅದು. ಅಲ್ಲ, 10% ಅಲ್ರಿ, 40% ಮೊದಲು ಕೂಡ ಇತ್ತು. ಆದ್ರೆ ಖರ್ಚು ಮಾಡ್ತಿರ್ಲಿಲ್ಲ ಅವ್ರೇನು. ಎಲ್ಲ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿತ್ತ ಹಣ. ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅಷ್ಟೇ, ಈಗ ನಾವು ಇದ್ದಾಗೂ ಅಷ್ಟೇ ಮಾಡ್ಬೇಕಾಗ್ತಿತ್ತು. ಆದ್ರೆ ಇದಕ್ಕೆ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಮಾಡೋದು ಯಾರು ಅಂದ್ರೆ, ಈ ಕಾನೂನಲ್ಲಿ ಕಂಪಲ್ಸರಿ ನೀವು 40% ಎದಕ್ ಮಾಡಿದ್ರೆ ಅದು ಇದು ದುರುಪಯೋಗ ಆಗ್ತದ, ನೀವು ಅದ್ರ ಮೇಲೆ ನಿಗಾ ಇಡಬೇಕು, ಅದ್ರ ಮೇಲೆ ಹಿಡಿತಾ ಇರಬೇಕು ನಿಮ್ಮ ಅಂತ ಹೇಳಿ ಆ ಕಾರಣಕ್ಕಾಗಿ ಈಗ ಕಾನೂನಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. ಸರ್, ಒಂದ್ ಕಡೆ ಕೇಂದ್ರ ಸರ್ಕಾರ ಅಲ್ಲ, ಯಾವಾಗ ನಿನ್ನೆನಾ ಮೊನ್ನೆ ಸ್ಟೇಡಿಯಂಗೆ ಜಿ ಪರಮೇಶ್ವರ್ ಹೆಸರಿರ್ಬೇಕು ಅಂತ. ಈಗ
ಅದೇ ನಾವು ಹೇಳ್ತಕ್ಕಂಥದ್ದಷ್ಟೇ. ನಾವು ಆಕ್ಚುಲಿ ಅದು ಮೊನ್ನೆ ನೋಡಿದ್ವಿ ಪೇಪರ್ದಲ್ಲಿ. ನಾವು ಮಾಡಿದ್ದು ಅವ್ರು ಮಾಡಿರ್ತಕ್ಕಂಥದ್ದು ಪರಮೇಶ್ವರ್ ಅವರು ತಮ್ಮ ಸ್ವಂತ ಹೆಸರು ಇಟ್ಕೊಂಡಿರ್ತಕ್ಕಂಥ ಅವರು ತುಮಕೂರಲ್ಲಿ. ನಾವು ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಗಾಂಧೀಜಿಯವರ ಕನಸನ್ನೇ ಇವತ್ತು ನಾವು ಸಾಕಾರಗೊಳಿಸಿಕೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಈಗ ಎಷ್ಟೋ ಗಾಂಧೀಜಿಯವರು ಇಲ್ಲಿ ನಮ್ಮ ರಾಜ್ಯದಲ್ಲಿ 27 ಯೋಜನೆಗಳಿಗೆ ಈ ಗಾಂಧೀಜಿಯವರು ಇಂದಿರಾ ಗಾಂಧಿ ಇವರು 27 ಹೆಸರುಗಳು ಯಾವ ಹಂಗ ಹೆಸರು ಚೇಂಜ್ ಮಾಡುವಂತ ಉದ್ದೇಶ ಏನಾದ್ರು ನಮ್ದಲ್ಲಿ ಒಟ್ಟು ಹೆಸರು ಚೇಂಜ್ ಮಾಡ್ಬೋದಾಗಿತ್ತು. ಆದ್ರೆ ಇದು ಗಾಂಧೀಜಿಯವರು ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯ ಅಂದ್ರೆ ಗ್ರಾಮಗಳು ಉದ್ಧಾರ ಆಗ್ಬೇಕು, ಗ್ರಾಮಗಳು ಅಭಿವೃದ್ಧಿ ಆದ್ರೆ ದೇಶ ಉದ್ಧಾರ ಆಗ್ತಾನೆ ಉದ್ದೇಶ, ಅವರ ಉದ್ದೇಶ ಇಟ್ಕೊಂಡೇ ಈ ಯೋಜನೆಯನ್ನ ಚೇಂಜ್ ಮಾಡಿದ್. ಅವ್ರು ಯಾವ ಗಾಂಧೀಜಿಯವ್ರ ಹೆಸರು ಚೇಂಜ್ ಮಾಡೋಕೆ ಅವ್ರು ಕಾಂಗ್ರೆಸ್ ಅವ್ರು ಮಾಡಿದಾರೆ ನೋಡ್ರಿ. ತಮ್ಮ ಗಾಂಧೀಜಿಯವರ ಹೆಸರು ತಗ ತಮ್ಮ ಸ್ವಂತ ಹೆಸರು ಇಟ್ಕೊಂಡಿದ್ದಾರೆ ತುಮಕೂರು ಸ್ಟೇಡಿಯಂ ನೋಡಿದ್ವಿ ನಾವು ಪೇಪರ್ದಲ್ಲಿ. ಹೀಗಾಗಿ ನಾವು ಅವ್ರ ಉದ್ದೇಶಗಳನ್ನು ಅವ್ರು ಸಾಕಾರಗೊಳಿಸೋಕೆ ನಾವು ಯೋಜನೆ ಮಾಡಿದ್ವಿ. ಈಗ ನರೇಗಾ ಯೋಜನೆ ಲೂಟಿ ಆಗ್ತದೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಡಿಜಿಟಲ್ ಕರಣ ಮಾಡಿದ್ವಿ. ಮತ್ತೆ ಈ ಇಷ್ಟೊತ್ತನ ಏನ್ ಹೇಳಿದ್ರು ಅದು ಹೇಳಪ್ಪ. ನರೇಗಾ ಸರಿಯಾಗಿ ತಲುಪಂತ ಸರ್ ಹೆಂಗಿದೆ ನಿಮ್ಗೆ ಕ್ಲಿಯರ್ ಕಟ್ ಹೇಳ್ತಾರೆ. 2013 ಅವ್ರು ಕೇಳೋ ಪ್ರಶ್ನೆ ಏನಂದ್ರೆ ಈ ನರೇಗಾ ಯೋಜನೆಗೂ ಮತ್ತು ಈ ರಾಜ್ಯ ಯೋಜನೆಗೂ ವ್ಯತ್ಯಾಸ ಏನಿದೆಯಲ್ಲ, ಆ ಪಾರದರ್ಶಕತೆ ತಲುಪುತ್ತಾ ಹಳ್ಳಿ ಜನರಿಗೆ? ಉದ್ದೇಶ 100% ಉದ್ದೇಶನೇ ಇದು, ಪಾರದರ್ಶಕತೆ ತಲುಪಿಸಬೇಕು ಅನ್ನುವಂಥ ಈ ಹಣ ಭ್ರಷ್ಟಾಚಾರ ನಿಲ್ಬೇಕು, ಪೋಲ್ ಆಗೋದನ್ನ ತಪ್ಪಿಸ್ಬೇಕಂತೇಳಿ ಡಿಜಿಟಲೀಕರಣ. ಅಂದ್ರ ನಾವು ಒಂದು ಕಾಮಗಾರಿನ ಅಲ್ಲಿ ಹೋಗಿ ನಾವು GPS ಮಾಡಿದ 5 ವರ್ಷ ಆ ಕಾಮಗಾರಿಯಲ್ಲಿ ಇದು GPS ಹಿಡಿಯೋದಿಲ್ಲ ಆ ಏರಿಯಾದಲ್ಲಿ. ಅದನ್ನೆಲ್ಲ ಟೆಕ್ನಾಲಜಿಯನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಮೇನ್ ಇದ್ರ ಉದ್ದೇಶನೇ GPS ಬೋರ್ಡು ಅಂದ್ರೆ ಮೇನ್ ಪೋಲ್ ಆಗೋದನ್ನ ತಪ್ಪಿಸೋ ಉದ್ದೇಶನೇ, ಭ್ರಷ್ಟಾಚಾರವನ್ನ ನಿಲ್ಲಿಸುವಂತ ಉದ್ದೇಶನೇ ಈ ಹೊಸ ಬಿಲ್. ಅದಕ್ಕೆ ಹೆಸರಾಗಿ ಬದಲಾವಣೆ ಮಾಡೋದು, ಪಾರದರ್ಶಕ ತರಬೇಕಾದ್ರೆ ಹೆಸರು ಬದಲಾವಣೆ ಮಾಡೋ ಉದ್ದೇಶ ಅಲ್ಲಿ ಸರ್ ಉದ್ದೇಶನೇ ಅದು ಗಾಂಧೀಜಿಯವರ ಕನಸು. ರಾಮರಾಜ್ಯ ಅಲ್ಲ ಗಾಂಧೀಜಿಯವರು ಅಲ್ಲೆಲ್ಲ ಬದಲಿ ಯಾಕೆ ಮಾಡಿದ್ರು ಅಂದ್ರೆ, ಗಾಂಧೀಜಿಯವರು ತಮ್ಮ ಜೀವ ಇರುವವರೆಗೂ ಕೂಡ ಮನೆ ಗಳಿಗೆಯಲ್ಲಿ ಕೂಡ ಹೇ ರಾಮ್ ಅಂತ ಹೇಳಿದ್ರು ಇಲ್ಲ ಅವ್ರು. ಅಲ್ಲರಿ ರಾಮ್ಜಿ ಅಂದವ್ರು ಯಾರು? ಅಲ್ರಿ ಕೊಂದವ್ರು ಹೇಳಿಲ್ರಿ, ನಾ ಅಂದವ್ರು ಯಾರು ಅಂದೆ. ಹೇ ರಾಮ ಅಂತ ಅಂದವ್ರು ಯಾರು? ಗಾಂಧೀಜಿ ಅಂದ್ರು, ಗಾಂಧಿ ತಾತ ಅನ್ನೋ. ಸರ್ ಯೋಜನೆಯ ರೂಪರೇಷೆ ಬದಲಾದಾಗ ಅಲ್ಲ ಸರ್, ನರೇಗಾ ಇಟ್ ಕೇಸಿಂದ ಯೋಜನೆ ರೂಪರೇಷೆ ಬದಲಾದಾಗ ಹೆಸರು ಬದಲಾವಣೆ ಆದಾಗ ಅದಕ್ಕೊಂದು ಶಕ್ತಿ. ವಿಕಸಿತ ಭಾರತದ ಉದ್ದೇಶ ಇಟ್ಕೊಂಡು, ಭಾರತ ವಿಕಸಿತ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ವಿಕಸಿತ ಭಾರತದ ಉದ್ದೇಶ 2047ಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ 3 ವರ್ಷ ಆಗ್ತದೆ ಸಂಪೂರ್ಣ. ಈಗ ನಮ್ಮ ಸಾಹೇಬರು ಜಿಲ್ಲೆಗೆ 7 ನ್ಯಾಷನಲ್ ಹೈವೇ ತಂದಿದ್ದಾರೆ. 7 ನ್ಯಾಷನಲ್ ಹೈವೇಗಳಾದವು, ಗ್ರಾಮಗಳ ರಸ್ತೆಗಳು. ಈಗ ಗ್ರಾಮಗಳ ಸಹಿತ ಈಗ ಹೈವೇಗಳಾದ, ಇನ್ನು ಗ್ರಾಮಗಳ ಸಹಿತ ಕೇಂದ್ರ ಸರ್ಕಾರ, ಯಾಕಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಏನು ಮಾಡೋದಿಲ್ಲ, ಇದೆಲ್ಲ ತಿಳಿದಂತ ಮಾತದ. ಹಿಂಗಾಗಿ ಯೋಜನೆ ಸಂಪೂರ್ಣವಾಗಿ ನರೇಗಾ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡೋಗೋಸ್ಕರ ಇದನ್ನ ಬದಲಾಯಿಸಿರ್ತಕ್ಕಂಥದ್ದು ಅಂತ ಕಾಂಗ್ರೆಸ್ ಅವ್ರ ಆರೋಪ. ಹೆಸರು ಅಷ್ಟೇ ಬದಲಾವಣೆ, ಏನ್ ಡಿಜಿಟಲೀಕರಣ ಅವ್ರದ್ದು ತಮ್ಮ ಇದೆ ಅದರಲ್ಲಿ ಅದಿರ್ಲಿಲ್ಲ, ಅದೆಲ್ಲ ಇರ್ಲಿಲ್ಲ. ಬೇಕಾದವ್ರು ದುಡ್ಡು ತಕೊಂಡು ಹೋಗ್ತಾರೆ. ಬಯೋಮೆಟ್ರಿಕ್ ಇತ್ತು ಅವ್ರದ್ದು. ಅದು ಬಟನ್ ಒತ್ತದ ಮ್ಯಾಗೆ ಅಲ್ಲಿ ಹೋಗಿ ಹೆಬ್ಬಟ್ ಒತ್ತದ ಮ್ಯಾಗೆ ದುಡ್ಡು ಕೊಡ್ಬೇಕು. ಈ ಯೋಜನೆ ಅಡಿ ಕೂಲಿ ಎಷ್ಟು ಕೊಡ್ತೀರಿ ಸರ್? 370. ಹೊರಗಡೆ ಹೋದ್ರೆ ಎಷ್ಟು ಸಿಗುತ್ತೆ? ಹೊರಗಡೆ ಎಷ್ಟು ಸಿಗ್ತದೆ? 300 ಅಷ್ಟೇ ಸರ್. 370 ಮತ್ತೆ 60 ದಿನಗಳ ಕಾಲ ನಾವು ಕೊಟ್ಟಿದ್ವಿ ರೈತರು. ಅಲ್ಲ ಸರ್, ಹಳ್ಳಿಗಳಲ್ಲಿ ಅದೇ ಸರ್ ಅವ್ರು ಕೊಡ್ತಕ್ಕಂತ ಯೋಜನೆ 2014 191 ರೂಪಾಯಿ ಕೂಲಿ ಸರ್. ಅವರು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ 191 ರೂಪಾಯಿ ಈ ನರೇಗಾ ಕೂಲಿ. ನಿಮ್ಮ ಸರ್ಕಾರ ಬಂದ್ಮೇಲೆ 370 ಆಗಿದೆ ಸರ್. 370 ಆಗಿದೆ. ಹಾ ಸರಿ ಡಬಲ್ ಆಯ್ತು ಸರ್ ಟೋಟಲಿ ಸರ್. ಈಗ ಇದು ಸಂಸದರಿಗೆ ನಾವು ಕೇಳೋದಂದ್ರೆ, ನಿನ್ನೆ ರಾಹುಲ್ ಗಾಂಧಿ ಅವರು ಮೈಸೂರು ಅಲ್ಲಿ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಇವರಿಗೆ, DK ಅವ್ರಿಗೆ ಕರ್ಕೊಂಡು ಹೋಗಿ ಸಪರೇಟ್ ಆಗಿ ಮಾತಾಡ್ತಾರೆ. ಏನ್ CM ಬದಲಾವಣೆ ಪ್ಲಾನ್ ಹಾಕೊಂಡಿದಾರ? ಅವ್ರ ಪಾರ್ಟಿದು ನಮ್ಮ ಪಾರ್ಟಿದು ನೋಡ್ರಿ, ಅದನ್ನ ನಾವು ಹೇಳಕ್ಕಾಗಲ್ಲ, ನಾವು ಹೇಳುದು ಇಲ್ಲ. ಅಲ್ಲಲ್ಲ, ಯಾಕೆ ಅದಂದ್ರೆ ಈಗ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಬರೀ CM ಬದಲಾವಣೆಯನ್ನು ಕುತೂಹಲ ಆಗಿದೆ. ನೀವು ಬಿಜೆಪಿದವರು ಕೂಡ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾರಲ್ಲ ಅಂತ ಬರೀ ಆರೋಪ ಮಾಡ್ತಾ ಇದ್ರಿ. ಪ್ರತಿಭಟನೆನೂ ಇಲ್ಲ, ಏನೂ ಇಲ್ಲ. ಅದ್ರ ನಿಟ್ಟಿನಲ್ಲಿ ಏನ್ ಹೇಳಕ್ ತಾವು ಹಿರಿಯ ಮುಖಂಡರಿದ್ದೀರಿ. ಅಲ್ಲ ಇಂತಪ್ಪ, ಈಗ ನೋಡ್ರಿ, ಕಾಂಗ್ರೆಸ್ನಲ್ಲಿ ಭಯಂಕರ ವಿಪರೀತದ ನೀವು ನೋಡ್ತಿರಲ್ಲ, ದಿನ ಹೊತ್ತು ಹೊಂಟ್ರ ಮತ್ ಮುನ್ಗದ್ರ ಇವನ್ ಠಗರ ಮತ್ತ ಪಾಣಿನ ಕುಸ್ತಿ ನಡೆದಂಗ ನಡೆದದ.
ಮತ್ತು ಆ ಟಗರ ಮತ್ತು ಪಾಣಿನ ಕುಸ್ತಿ ನಡೆದಾಗ ಏನಾಗ್ತದೆ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ ಈಗ. ನಿರ್ಣಯ ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ತು. ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ. ಆದರೆ ಇಷ್ಟು ಮಾತ್ರ ನೂರಕ್ಕೆ ನೂರು ಸತ್ಯ. ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮ್ಗೆ ಸಂಶಯ ಅದಪ್ಪ ಅಷ್ಟೇ. ಆದರೆ ನೀವು ಏನು ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ, ಬೇರೆ ಮಂತ್ರಿಗಳದಾರ, ಅವ್ರು ಕೇಳ್ರಿ. ಅವ್ರು ಹೇಳ್ತಾರೆ ಅದಕ್ಕೆ ಮಾಡಿದ್ರು, ಏನು ಮಾತಾಡಿದ್ರು, ಅವ್ರು ಏನು ಹೇಳಿದ್ರು ಅದು ನಮಗೆ ಕೇಳಿದ್ರೆ ನಾವೇನು ಹೇಳೋದು. ಆಮೇಲೆ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ 107 ದಿನ ಇಲ್ಲಿ ಟಿಪ್ಪಿ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರು. ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಆಯಾ ಮಾನ್ಯ ಸಿದ್ದರಾಮಯ್ಯ ಅವರು ಅಪ್ರೂವಲ್ ಕೊಟ್ಟರು. ಅದಕ್ಕೆ ಈಗ ನೋಡ್ರಿ, ಮತ್ತೆ ಹೋರಾಟಕ ಜಗಕ್ಕ ನಾವು ಎಲ್ಲರೂ ಹೋಗಿದ್ದೆವು. ಅವ್ರಿಗೆ ಸಂತಾನನು ಹೇಳಿದೆವು. ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ. ಪ್ರಧಾನಮಂತ್ರಿಗಳಿಗೆ, ಹೆಲ್ತ್ ಮಿನಿಸ್ಟ್ರಿಗೆ ನಾನು ಪತ್ರಗಳನ್ನು ಬರೆದು ನೀವು ಇಲ್ಲೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗೆ, ಅಥವಾ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೇ ಇದ್ರೂ ಕೂಡ ನಿಮ್ಮ ಪ್ರಧಾನಮಂತ್ರಿ ಹೆಲ್ತ್ ಯೋಜನೆಯಲ್ಲಿ ಬರ್ತದ, ನೀವು ಮಾಡ್ರಿ ಅಂತೇಳಿ ನಾವು ರಿಕ್ವೆಸ್ಟ್. ಇವತ್ತು ನೀವು ಬೇಕಾದ್ರೆ ಹೋಗಿ ನೋಡ್ರಿ, ನಮ್ಮ ಫೈಲ ಚಲಾವಣೆಯಲ್ಲಿ ಅದ ಮಾಡಬೇಕು ಅಂತ. ಆದರೆ ಇವತ್ತು ನಾವು ಮಾಡ್ತೇವೆ ಅಂತೇಳಿ ಅನೌನ್ಸ್ ಮಾಡ್ಯಾರ. ಅಲ್ಲಿಗೆ ನಾನು ಕೈ ಬಿಡ್ತೀನಿ ಅಷ್ಟೇ. ಅಂದ್ರೆ ಮತ್ತೆ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ದಾರೆ. ಅವೆಲ್ಲ ತೆಗಿಬೇಕ್ರಿ. ತೆಗಿಲಕ್ಕೆ ಹೇಳ್ಯಾರಲ್ರಿ, ತೆಗಿಬೇಕು. ಹೌದು, ಮತ್ತೆ ಪಾಪ ಅವು ಹೋರಾಟ ಅಂದ್ರೆ ಯಾರು ಮಾಡೇಬಾರ್ದ? ಅದು ನೋಡ್ರಿ ಅಂತ ಅನ್ಯಾಯ. ನೋಡ್ರಿ ಅಲ್ಲಿ ಹೋರಾಟ ಕೂತದ ಕಿತ್ತು ಒಗಸದ್ರ. ಇದೇನು ನಿಮ್ಮ ಗುಂಡಾಗಿರಿ ನಡೀತತ್ ಮಾಡ್ತೀರಾ? ಬರ್ರಿ ಮಗಳ, ನೀವು ಮುಂದೆ ನೋಡ್ತಾರ. ಅವಾಗ ನೀವು ಬಂದಾಗಿರ ನೀವು ಕುಂದ್ರಿ ಸರ್ಕಾರದ ವಿರುದ್ಧ. ಅವಾಗ ನಾವು ಅವ್ರು ಯಾರೇ ಬೇರೆದವ್ರು ಬಂದ್ರೆ ಏನ್ ಮಾಡ್ತಾರೆ ನೋಡಕತ್ತೀರಿ ನೀವು. ಅವು ಹೊಲಸು ಕೆಲಸ ಆಗಲ್ಲ. ಸಿದ್ದರಾಮಯ್ಯ ಮುಂದುವರಿಬೇಕಾ, ಡಿ ಕೆ ಶಿ